ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣೆ ಯಾಕೆ ಹಾಕುತ್ತಾರೆ? ಶಿವನ ಮೇಲೆ ಚಂದ್ರ ಬಂದು ಕೂತಿದ್ದು ಹೇಗೆ? ಹುಣ್ಣಿಮೆಯಿಂದ ಚಂದ್ರ ಅಮಾವಾಸ್ಯೆವರೆಗೂ ಯಾಕೆ ಕ್ಷೀಣಿಸುತ್ತಾನೆ? ಶಿವ ತನ್ನ ಕೊರಳಿನಲ್ಲಿ ಯಾಕೆ ಹಾವನ್ನ ಧರಿಸಿದ್ದಾನೆ? ಮಹಾದೇವನು ಗಂಗೆಯನ್ನು ಧರಿಸಲು ಕಾರಣ ಏನು? ಈ ಹಾವಿನ ವಿಷ ಕುಡಿದರೆ ಹೋದ ಕಣ್ಣು ವಾಪಸ್ಸು ಬರುತ್ತದೆ. ಹೌದು, ಇಂತಹ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋ ನಿಮಗೆ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ಈ ಮಾಹಿತಿ ನಿಮಗೆ ಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಗಂಗೆ ಜೊತೆ ಶಿವನ ತಲೆಯ ಮೇಲೆ ಚಂದ್ರನು ಸ್ಥಾನ ಪಡೆದಿದ್ದಾನೆ. ಶಿವ ಚಂದ್ರನಿಗೆ ಮುಡಿಯ ಮೇಲೆ ಸ್ಥಾನ ಕೊಟ್ಟ ಕಾರಣ ಗೊತ್ತಾ? ಶಿವನು ಚಂದ್ರನನ್ನು ಏಕೆ ತಲೆ ಮೇಲೆ ಧರಿಸುತ್ತಾನೆ ಅನ್ನುವ ಬಗ್ಗೆ ಶಿವಪುರಾಣದಲ್ಲಿ ಈ ಒಂದು ಕಥೆ ಬರುತ್ತದೆ. ಚಂದ್ರನು ನೋಡಲು ಅತ್ಯಂತ ಸುಂದರನಾಗಿದ್ದ. ಅವನು ಪ್ರಜಾಪತಿ ದಕ್ಷನ ಅಶ್ವಿನಿ, ಭರಣಿ ಮೊದಲಾದ 27 ಹೆಣ್ಣು ಮಕ್ಕಳನ್ನ ಮದುವೆಯಾಗುತ್ತಾನೆ. ಚಂದ್ರನು ತನ್ನ 27 ಪತ್ನಿಯರಲ್ಲಿ ರೋಹಿಣಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾನೆ. ಇದರಿಂದ ಕೋಪಗೊಂಡ ಸಹೋದರಿಯರು ತಮ್ಮ ತಂದೆ ಪ್ರಜಾಪತಿ ದಕ್ಷನಿಗೆ ದೂರನ್ನ ನೀಡುತ್ತಾರೆ. ಆಗ ದಕ್ಷನು ಚಂದ್ರನಿಗೆ ಕ್ಷಯರೋಗ ಬರಲಿ, ದಿನ ಕಳೆದಂತೆ ನೀನು ಕ್ಷೀಣಿಸುತ್ತಾ ಹೋಗಿ ರೂಪವನ್ನು ಕಳೆದುಕೋ ಎಂದು ಶಪಿಸುತ್ತಾನೆ. ದಕ್ಷನ ಶಾಪದಿಂದ ಚಿಂತೆಗೀಡಾದ ಚಂದ್ರನು ಬ್ರಹ್ಮನ ಸಲಹೆಯ ಮೇರೆಗೆ ಶಿವನನ್ನು ಪ್ರಾರ್ಥಿಸುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ, ಹುಣ್ಣಿಮೆಯ ದಿನ ಬರುತ್ತಿದ್ದಂತೆ ನೀನು ಪೂರ್ಣ ಸೌಂದರ್ಯವನ್ನ, ಶಕ್ತಿಯನ್ನ ಪಡೆದುಕೊಳ್ಳುವಂತಾಗಲಿ, ಹಾಗೂ ಅಮಾವಾಸ್ಯೆ ಸಮೀಪಿಸುತ್ತಿದ್ದಂತೆ ನಿನ್ನ ಸೌಂದರ್ಯ ಕಳೆಗುಂದಲಿ ಹಾಗೂ ಶಕ್ತಿ ಕಡಿಮೆಯಾಗಲೆಂದು ಶಾಪದ ಪ್ರಭಾವವನ್ನ ಕಡಿಮೆ ಮಾಡಿಸುತ್ತಾನೆ. ಅದರಂತೆ ಚಂದ್ರ ಶಿವನನ್ನು ಸ್ಥಾಪಿಸುವ ಮೂಲಕ ಶಿವನನ್ನು ಪೂಜಿಸುತ್ತಾನೆ. ಶಿವನು ಪ್ರಸನ್ನನಾಗಿ ಚಂದ್ರನನ್ನ ತನ್ನ ತಲೆಯ ಮೇಲೆ ಕೂರಿಸಿಕೊಂಡು ಶಾಪದಿಂದ ವಿಮುಕ್ತಿ ಮಾಡುತ್ತಾನೆ. ಪ್ರದೋಷ ಕಾಲದಲ್ಲಿ ಶಿವನು ಚಂದ್ರನನ್ನು ಶಾಪದಿಂದ ಮುಕ್ತಗೊಳಿಸುವುದರಿಂದ ಅದಕ್ಕಾಗಿಯೇ ಪ್ರದೋಷ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ. ಅಂದಿನಿಂದ ಶಿವನನ್ನು ಸೋಮನಾಥ, ಚಂದ್ರಶೇಖರ, ಶಶಿಧರ ಹಾಗೂ ಸೋಮಶೇಖರ ಎಂದು ಕೂಡ ಕರೆಯಲು ಪ್ರಾರಂಭಿಸುತ್ತಾರೆ. ಇನ್ನು ಶಿವಲಿಂಗಕ್ಕೆ ಯಾಕೆ ಅರ್ಧ ಪ್ರದಕ್ಷಿಣೆ ಹಾಕುತ್ತಾರೆ ಅನ್ನುವ ಮಾಹಿತಿ ನಿಮಗೇನಾದರೂ ಗೊತ್ತಾ? ಪ್ರಾಣಿಪೀಠದಿಂದ ಉತ್ತರ ದಿಕ್ಕಿನ ಕಡೆಗೆ ಮಂದಿರದ ವಿಸ್ತಾರದ ಕೊನೆಯವರೆಗೂ ಹೋಗುವ ಹರಿನಾಳಕ್ಕೆ ಸೋಮಸೂತ್ರವೆನ್ನುತ್ತಾರೆ. ಶಿವಲಿಂಗ ಎದುರು ನಿಂತಾಗ ಬಲಬದಿಗೆ ಅಭಿಷೇಕ ನೀರು ಹೋಗುವ ಹರಿನಾಳವಿರುತ್ತದೆ. ಪ್ರದಕ್ಷಿಣೆಯ ಮಾರ್ಗವು ಅಲ್ಲಿಂದ ಪ್ರಾರಂಭವಾಗುತ್ತದೆ. ಪ್ರದಕ್ಷಿಣೆ ಹಾಕುವಾಗ ಹರಿನಾಳದಿಂದ ಆರಂಭಿಸಿ ತಮ್ಮ ಎಡಬದಿಯಿಂದ ಹರಿನಾಳದ ಇನ್ನೊಂದು ಬದಿಗೆ ಹೋಗಬೇಕಾಗುತ್ತದೆ. ನಂತರ ಹರಿನಾಳವನ್ನು ದಾಟದೆ ಹಿಂತಿರುಗಿ ಪುನಃ ಹರಿನಾಳದ ಮೊದಲ ಬದಿಗೆ ಬಂದು ಪ್ರದಕ್ಷಿಣೆಯನ್ನ ಪೂರ್ವಗೊಳಿಸಬೇಕು. ಯಾರೂ ಕೂಡ ಹರಿನಾಳವನ್ನ ದಾಟುವಂತಿಲ್ಲ. ಹಾಗೇನಾದರೂ ಆದರೆ ನಿಮ್ಮ ಜೀವನ ಕಷ್ಟಕರವಾಗುತ್ತದೆ. ಶಿವ ತನ್ನ ಕೊರಳಿನಲ್ಲಿ ಯಾಕೆ ಹಾವನ್ನ ಧರಿಸಿದ್ದಾನೆ? ಹೌದು, ಶಿವನನ್ನ ಎಲ್ಲಾ ಜೀವಿಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಶಿವನಿಗೆ ಪಶುಪತಿನಾಥ ಎಂದು ಕೂಡ ಕರೆಯಲಾಗುತ್ತದೆ. ಎಲ್ಲಾ ಜೀವಿಗಳನ್ನು ಅತ್ಯಂತ ಕಾಳಜಿಯಿಂದ ಕಾಪಾಡುವವನೇ ಆ ಶಿವ. ಶಿವನು ವಿಷಕಾರಿ ಹಾವನ್ನ ಹಾರವನ್ನಾಗಿ ಧರಿಸಲು ಅನೇಕ ಕಥೆಗಳಿವೆ. ಹಾವು ವಿಷಕಾರಿ ಜೀವಿ, ಆದ್ದರಿಂದ ಅದನ್ನು ಕಂಡರೆ ಬಹುತೇಕ ಜನರು ಭಯಪಡುತ್ತಾರೆ. ಈ ವಿಷಕಾರಿ ಹಾವನ್ನ ಹಾರವನ್ನಾಗಿ ಧರಿಸುವ ಮೂಲಕ ಭಯ ಮತ್ತು ಮರಣವನ್ನು ನಿಯಂತ್ರಿಸುತ್ತಾನೆ ಎನ್ನುವುದು ಈ ಮೂಲಕ ತೋರಿಸಲಾಗುತ್ತದೆ. ಶಿವನ ಕತ್ತಿಗೆ ಸುತ್ತಿದ ಹಾವು 3 ಸುತ್ತು ಸುತ್ತಿಕೊಂಡಿದೆ. ಈ 3 ಸುತ್ತುಗಳು ವರ್ತಮಾನ, ಭವಿಷ್ಯಕಾಲ ಮತ್ತು ಭೂತಕಾಲವನ್ನ ಪ್ರತಿನಿಧಿಸುತ್ತವೆ. ಅಂದರೆ ಶಿವನು ಸಮಯದಿಂದ ಸ್ವತಂತ್ರನಾಗಿದ್ದಾನೆ. ಅಂತೆಯೇ ಸಮಯವನ್ನು ಈ ಶಿವನೇ ನಿಯಂತ್ರಿಸುತ್ತಾನೆ ಎನ್ನುವುದು ತೋರಿಸುತ್ತದೆ. ಹಾವುಗಳು ಅಳಿವಿನಂಚಿಗೆ ಹೋದಾಗ ಶಿವನನ್ನು ಪ್ರಾರ್ಥಿಸುವುದರ ಮೂಲಕ ಶಿವನ ಆಶ್ರಯವನ್ನ ಅವು ಪಡೆದುಕೊಳ್ಳುತ್ತವೆ. ಹಾವುಗಳು ಯಾವಾಗ ಶೀತದಿಂದ ಬಳಲಿದಾಗ ಶಿವನ ದೇಹದ ಉಷ್ಣವನ್ನು ಪಡೆಯಲು ಶಿವನ ಹತ್ತಿರ ಸಮೀಪಿಸುತ್ತವೆ. ಶಿವನು ಸಹ ಅವರ ರಕ್ಷಣೆಗಾಗಿ ಆಭರಣ ರೂಪದಲ್ಲಿ ಹಾವನ್ನ ಧರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಇನ್ನು ಗಂಗೆ ಶಿವನ ತಲೆಯ ಮೇಲೆ ಬಂದ ಕಥೆಯು ರೋಚಕವಾಗಿದೆ. ಪುರಾಣದ ಪ್ರಕಾರ ಭಗೀರಥ ಮಹಾರಾಜನು ತನ್ನ ಪೂರ್ವಜರನ್ನು
ಜೀವನ ಮತ್ತು ಸಾವಿನ ದೋಷದಿಂದ ಮುಕ್ತಗೊಳಿಸಲು ಗಂಗೆಯನ್ನ ಭೂಮಿಗೆ ಕರೆತರಬೇಕೆಂದು ಕಠಿಣ ತಪಸ್ಸು ಮಾಡುತ್ತಾನೆ. ಭಗೀರಥನ ತಪಸ್ಸಿನಿಂದ ತಾಯಿ ಗಂಗಾ ಸಂತೋಷಗೊಂಡು ಮತ್ತು ಅವಳು ಭೂಮಿಗೆ ಬರಲು ಒಪ್ಪುತ್ತಾಳೆ. ಆದರೆ ಭಗೀರಥನನ್ನು ಕುರಿತು ಗಂಗೆಯು ತಾನು ಭೂಮಿಗೆ ಬಂದರೆ ತನ್ನ ರಭಸವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಭೂಮಿಯಲ್ಲಿ ಅತಿ ದೊಡ್ಡ ಪ್ರವಾಹ ಎದುರಾಗಬಹುದು ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಭಗೀರಥ ಮಹಾರಾಜನು ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾನೆ. ಭಗೀರಥನ ಪೂಜೆಯಿಂದ ಸಂತಸಗೊಂಡ ಶಿವನು ನಿನಗೆ ಬೇಕಾದ ವರವನ್ನು ಕೇಳುಕು ಎಂದು ಹೇಳುತ್ತಾನೆ. ಆಗ ಭಗೀರಥನು ಶಿವನ ಬಳಿ ತನ್ನ ಮನದಾಸೆಯನ್ನ ಹೇಳುತ್ತಾನೆ. ಹಲವು ದಿನಗಳ ನಂತರ ಗಂಗೆ ಭೂಮಿಯನ್ನು ಪ್ರವೇಶಿಸಿದ ಕೂಡಲೇ ಆಕೆ ತನ್ನ ಅಹಂಕಾರದಿಂದ ಸೃಷ್ಟಿಯಲ್ಲಿ ಪ್ರವಾಹವನ್ನ ಸೃಷ್ಟಿಸುತ್ತಾಳೆ. ನಂತರ ಶಿವನು ಗಂಗೆಯ ಅಹಂಕಾರವನ್ನು ಮುರಿಯಲು ತನ್ನ ಜಟೆಯಲ್ಲಿ ಗಂಗೆಯನ್ನ ಬಂಧಿಸುತ್ತಾನೆ. ನಂತರ ಗಂಗೆಗೆ ತನ್ನ ತಪ್ಪಿನ ಅರಿವಾಗಿ ಶಿವನ ಬಳಿ ಕ್ಷಮೆಯನ್ನು ಕೇಳಿ ಶಿವನ ಬಂಧನದಿಂದ ಮುಕ್ತಿಯಾಗಿ ಆರಾಮವಾಗಿ ಹರಿಯಲು ಪ್ರಾರಂಭಿಸುತ್ತಾಳೆ. ಸ್ನೇಹಿತರೆ, ನೀವು ಹಲವಾರು ಜ್ಯೋತಿರ್ಲಿಂಗಗಳ ಭೇಟಿ ಕೊಟ್ಟಿರಬಹುದು. ಆದರೆ ಭಸ್ಮಧಾರಿ ಪರಶಿವ ಸಾಮಾನ್ಯವಾಗಿ ರುದ್ರಭೂಮಿಯಲ್ಲಿ ಇರುವುದಾಗಿ ಪುರಾಣಗಳು ಹೇಳುತ್ತವೆ. ಅಂತಹ ಒಂದು ಜ್ಯೋತಿರ್ಲಿಂಗವನ್ನ ನೀವು ಇಲ್ಲಿ ಕಾಣಬಹುದು. ಅದುವೇ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಚಿತಾಭೂಮಿ ಮೇಲಿದೆ ಎಂದು ಹೇಳುತ್ತಾರೆ. ಈ ವೈದ್ಯನಾಥ ಸ್ವಾಮಿ ಜ್ಯೋತಿರ್ಲಿಂಗವನ್ನ ರಾವಣ ಕೈಲಾಸದಿಂದ ತಂದಿದ್ದನೆಂದು ಪ್ರತೀತಿ ಕೂಡ ಇದೆ. ಈ ಶಿವಲಿಂಗವನ್ನ ಅನ್ಯಗ್ರಹದ ಜೀವಿಗಳು ಕೂಡ ಪೂಜಿಸುತ್ತವೆಯಂತೆ. ಗರ್ಭಗುಡಿಯ ಒಳಗಿರುವ ವೈದ್ಯನಾಥ ಸ್ವಾಮಿ ಜ್ಯೋತಿರ್ಲಿಂಗ ತುಂಬಾ ಚಿಕ್ಕದಾಗಿದೆ. ಪ್ರಾಣಿ ಪೀಠದ ಮಧ್ಯೆ ಕಪ್ಪದಾದ ಚಿಕ್ಕ ಲಿಂಗವನ್ನ ನೀವು ಇಲ್ಲಿ ಕಾಣಬಹುದು. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗವು ಈಗಿನ ಜಾರ್ಖಂಡ್ ರಾಜ್ಯದ ಸಂಥಾಲ್ ಜಿಲ್ಲೆಯಲ್ಲಿದೆ. ಈ ದೇವಾಲಯ ಸುತ್ತಲೂ ಅನೇಕ ಚಿಕ್ಕ ದೇವಸ್ಥಾನಗಳಿವೆ. ಶ್ರೀ ಗೌರಿ ಮಾತಾ ಮಂದಿರ ಮುಖ್ಯವಾಗಿದ್ದು, ಒಂದೇ ಪೀಠದ ಮೇಲೆ ಶ್ರೀ ದುರ್ಗಾ ಮತ್ತು ತ್ರಿಪುರ ಸುಂದರಿ ಎಂಬ ಕರೆಯಲ್ಪಡುವ 2 ಮೂರ್ತಿಗಳನ್ನು ನೀವು ನೋಡಬಹುದು. ಈ ದುರ್ಗಾ ತ್ರಿಪುರ ಸುಂದರಿ ಮೂರ್ತಿಗಳು ಬಹಳ ಸುಂದರವಾಗಿದೆ. ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ ದರ್ಶನದಿಂದ ಸಂಸಾರಿಕ ಕಷ್ಟ ಕೋಟೆಗಳೆಲ್ಲ ತಪ್ಪಿ ಮಾನಸಿಕ ಶಾಂತಿ ಕೂಡ ದೊರಕುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಈ ದೇವಸ್ಥಾನದಲ್ಲಿ 6 ಹೆಡೆಯ ಹಾವು ಪ್ರತಿ ಶಿವರಾತ್ರಿಯಲ್ಲಿ ಪ್ರತ್ಯಕ್ಷವಾಗುತ್ತದೆ ಅನ್ನುವ ನಂಬಿಕೆ ಇಲ್ಲಿದೆ. ಇಲ್ಲಿ ಜಾನಕಿ ಬಾಯಿ ಎನ್ನುವ ಮಹಿಳೆ ಈ ನಾಗರ ಹಾವಿಗೆ 25 ವರ್ಷಗಳಿಂದ ಹಾಲನ್ನು ನೀಡುತ್ತಿರುವ ಕಥೆ ಈ ಪ್ರಾಂತದಲ್ಲಿ ಜಗಜ್ಜಾಹೀರಾತವಾಗಿದೆ. ಈ ಅಪರೂಪದ ಅದ್ಭುತ ಸನ್ನಿವೇಶವನ್ನು ನೋಡಲು ಇಲ್ಲಿ ಸಾವಿರಾರು ಭಕ್ತರು ಜಮಾಯಿಸುತ್ತಾರೆ ಹಾಗೂ ಆ ಹಾವು ಕುಡಿದು ಬಿಟ್ಟಂತಹ ಹಾಲನ್ನ ಇಲ್ಲಿ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಕೆಲವರ ಪ್ರಕಾರ ಈ ಹಾಲಿನಲ್ಲಿ ಸ್ವಲ್ಪ ಮಟ್ಟಿನ ವಿಷ ಕೂಡ ಇರುತ್ತದೆ. ಹೀಗೆ ವಿಷಭರಿತ ಆ ಹಾಲನ್ನ ಕುಡಿದರೆ ಕಳೆದು ಹೋದ ಕಣ್ಣು ಮತ್ತು ವಾಪಸ್ಸು ಬರುತ್ತದೆ. ಜೊತೆಗೆ ನಿಮ್ಮ ರೋಗ ರುಜಿನಗಳು ಮಾಯವಾಗಿ ಆರೋಗ್ಯವಂತರಾಗುತ್ತಾರೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ನೋಡಿದಿರಾ ಸ್ನೇಹಿತರೆ, ಆ ಮಹಾದೇವನ ಪರಾಕ್ರಮಗಳು, ಆ ಮಹಾದೇವನ ಲೀಲೆ ಎಂತಹದೆಂದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಮಹಾದೇವ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅದ್ಭುತ ಆಶ್ಚರ್ಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.